ಜೈ ಭೀಮ್, ಜೈ ಭೀಮ್. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಬಂಧುಗಳು, ಇವತ್ತು ಕಲಬುರಗಿ ಪ್ರಜ್ಞಾವಂತರ ನಾಡಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ 6 ದಿನಗಳ ಕಾಲ ಅರಿವು ಉತ್ಸವವನ್ನ ಹಮ್ಮಿಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಇಡೀ ಸಮಿತಿಗೆ ಅಧ್ಯಕ್ಷರಾದಂತಹ ಸಹೋದರ ಹನುಮಂತ ಇಟ್ಕಿ ಅವರಿಗೆ ಬೆನ್ನಿಗೆ ನಿಂತುಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮನ್ನೆಲ್ಲ ಇಲ್ಲಿಗೆ ಆಹ್ವಾನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜ್ಞಾವಂತ ಅಂಬೇಡ್ಕರ್ವಾದಿ ಬಂಧುಗಳಿಗೂ ಮೊಟ್ಟ ಮೊದಲನೇದಾಗಿ ಶರಣು ಜೈ ಭೀಮ್ ಮಹಾಬುದ್ಧವನ್ನ ಅವರಿಗೂ ಕೂಡ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು, ವೇದಿಕೆ ಮುಂದಾಗ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜ್ಞಾವಂತ ಬಂಧುಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹೆಸರಲ್ಲಿ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ. ಅಶೋಕ್ ಸರ್ ಅವರು ಹೇಳಿದಾಗೆ ಈ ಕಾರ್ಯಕ್ರಮದ ಟೈಟಲ್ಲೇ ನಮ್ಮನ್ನ 700 ಕಿಲೋಮೀಟರ್ ದೂರಕ್ಕೆ ಬರೋ ತರ ಮಾಡ್ತು. ಅರಿವು ಉತ್ಸವ ಎರಡೂ ಕೂಡ ಉತ್ಸವ ಮಾಡಬೇಕು, ಆದ್ರೆ ಕೇವಲ ಉತ್ಸವಕ್ಕೆ ಅದು ಸೀಮಿತ ಆಗದೆ ಯಾವ ಉತ್ಸವ ಆಗಬೇಕು ಅಂದ್ರೆ ಅದು ಅರಿವಿನ ಉತ್ಸವ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರಿವಿನ ಉತ್ಸವ ಆಗಬೇಕು ಅಂತ ಈ ಸಮಿತಿಗೆ ಅನಿಸಿರ್ತಕ್ಕಂಥದ್ದು. ಮತ್ತೆ ಅದಕ್ಕೆ ಬೆಂಬಲವಾಗಿ ನಿಂತು ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬೆಳೆದಿರ್ತಕ್ಕಂಥದ್ದು. ಜಯಂತ್ಯೋತ್ಸವದ ರೂವಾರಿಗಳು ಮತ್ತು ಇಲ್ಲಿ ಬಂದಿರತಕ್ಕಂಥ ಪ್ರೇಕ್ಷಕರು ಇಬ್ಬರ ಪ್ರಜ್ಞಾವಂತಿಕೆಯನ್ನ ಎತ್ತಿ ತೋರಿಸ್ತಾ ಇದೆ. ನಮಗೆ ಬಹಳ ಬಹಳ ಸಂತೋಷ ಆಗಿದೆ. ಬಂಧುಗಳೇ, ಕಲಬುರಗಿನಲ್ಲಿ ನಾನು ಸಾಕಷ್ಟು ಸಲ ಭಾಷಣ ಮಾಡಿದ್ದೀನಿ. ಭಾಷಣ ಅಂತ ಹೇಳಿದ್ರೆ ಅದು ಒಂದು ಸಂವಾದ ಅಂತಕ್ಕಂಥದ್ದು. ಈಗ ಅಶೋಕ್ ಸರ್ ಮಾತಾಡಿದ್ರು, ಪುಸ್ತಕಗಳನ್ನು ಓದಿಕೊಂಡು ಇಸ್ವಿಗಳನ್ನ ಹೇಳ್ಕೊಂಡು ನಮ್ಮ ಪಾಂಡಿತ್ಯವನ್ನ ತೋರಿಸುವುದು ಭಾಷಣ ಅಲ್ಲ. ಸದ್ಯದ ಪರಿಸ್ಥಿತಿಯ ಸಮಸ್ಯೆಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೃಷ್ಟಿಕೋನದಲ್ಲಿ ಪರಿಹಾರಗಳನ್ನು ಏನಾದರೂ ಇದೆಯಾ ಅಂತ ಹುಡುಕಬೇಕು. ಈಗ ನಾವು ಜಯಂತಿಯ ಹೆಸರಲ್ಲಿ, ಈ ಜಯಂತಿಯ ನೆಪದಲ್ಲಿ ಹೇಗೂ ನಾವು ಸೇರ್ತಾ ಇದ್ದೀವಿ. ಇಡೀ ಭಾರತ ದೇಶದಲ್ಲಿ ಕೋಟ್ಯಾಂತರ ಗ್ರಾಮಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಜಯಂತಿಗಳು ನಡೀತಾ ಇದೆ. ಈ ರೀತಿಯ ವೇದಿಕೆ ಮೇಲೆ ಅನೇಕ ಗಣ್ಯರನ್ನ ಕರೆಸಿ ಭಾಷಣಗಳನ್ನ ಮಾಡಿಸ್ತೀವಿ, ಹಾಡಾಡ್ತೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀವಿ, ಸಾವಿರಾರು ಜನ ಒಟ್ಟಿಗೆ ಸೇರ್ತೀವಿ. ಆದ್ರೆ ಆ ಕಾರ್ಯಕ್ರಮದ ನಾಳೆಗೆ ನಮ್ಮ ಮನಸ್ಸಲ್ಲಿ ಅಥವಾ ಕಲಬುರಗಿಯಲ್ಲಿ ಅಥವಾ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಏನೊಂದು ಬದಲಾವಣೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ತಪ್ಪು ದಾರಿಯಲ್ಲಿ ಹೋಗ್ತಾ ಇದೀವಿ ಅಥವಾ ಬೇಡದೇ ಇರ್ತಕ್ಕಂಥ ವ್ಯರ್ಥವಾದದ್ದೇನೋ ನಾವು ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಹಾಗಾಗಿ ಎಲ್ಲ ಕಡೆ ಹೇಳುವಾಗೆ ಇದೊಂದು ಅವಕಾಶ ಅಂತ ಅನ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮತ್ತು ಅರ್ಥ ಮಾಡಿಸ್ಲಿಕ್ಕೆ, ಮತ್ತು ಕೇವಲ ಅರ್ಥ ಮಾಡಿಕೊಳ್ಳದೆ ಅದನ್ನ ಅನುಸರಣೆ ಮಾಡಲಿಕ್ಕೆ ಏಪ್ರಿಲ್ ತಿಂಗಳು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒದಗಿಸಿಕೊಟ್ಟಿರ್ತಕ್ಕಂಥ ಅದ್ಭುತವಾದಂತ ಅವಕಾಶ ಅಂತ ಅನ್ಕೊಳ್ಳೋದಾದ್ರೆ ನಾವು ಕಾರ್ಯಕ್ರಮದಲ್ಲಿ ನಾವು ಯಾವುದ್ರ ಬಗ್ಗೆ ಮಾತಾಡಬೇಕು, ನನಗನ್ಸುತ್ತೆ ಇವತ್ತು ಒಂದು ಅಂತರಾವಲೋಕನವನ್ನ ಮಾಡ್ಕೊಳ್ಳೋಣ ಅಂತ ಅನ್ಸುತ್ತೆ ನನಗೆ. ಅಶೋಕ್ ಸರ್ ಅವರಿಗೆ 74 ವರ್ಷ. ಅವರ ಉತ್ಸಾಹ 24 ವರ್ಷದ ಯುವಕರನ್ನ ನಾಚಿಸುವಂತಿದೆ. ಅಶೋಕ್ ಸರ್ ಅವರು ಇವತ್ತು ಬಾಬಾ ಸಾಹೇಬರ ವೇಷಧಾರಿಯಾಗಿ ನಿಮ್ಮ ಮುಂದೆ ಒಂದು ದೊಡ್ಡ ಸಂದೇಶವನ್ನು ಕೊಡಲಿದ್ದಾರೆ. ಜಗಜ್ಯೋತಿ ಬಸವಣ್ಣನವರ ಪಾತ್ರವನ್ನು ನಿರ್ವಹಿಸಿದ ಮೇಲೆ ಅಶೋಕ್ ಸರ್ ಅವರಿಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರವನ್ನು ಮಾಡಬೇಕು ಅಂತ ತುಂಬಾ ವರ್ಷಗಳಿಂದ ಅನಿಸಿತ್ತು. ಅದು ಇವತ್ತು ಕಲಬುರಗಿಯ ವೇದಿಕೆ ಮೇಲೆ ನೆನಸಾಗ್ತಾ ಇದೆ.
ಅವರು ಬಾಬಾ ಸಾಹೇಬರ ವೇಷಧಾರಿಯಾಗಿ ಇವತ್ತಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ದಿನಗಳನ್ನ ಒಂದು ಸಿನಿಮಾ ಮಾಡುವ ಒಂದಷ್ಟು ವೆಬ್ ಸೀರೀಸ್ ಅನ್ನು ಮಾಡುವಂತಹ ಪ್ರಯತ್ನಕ್ಕೆ ಇವತ್ತಿಂದ ಕಲಬುರಗಿ ನಗರದಿಂದ ಚಾಲನೆ ಆಗ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಸಾಕ್ಷಿ ಆಗ್ತೀರಿ. ಈ ಒಂದು ಕಾರ್ಯಕ್ರಮ ಆ ಮೂಲಕ ವಿಶೇಷ ಅಂತ ಅನಿಸ್ಕೊಳ್ತದೆ. 50 ವರ್ಷಗಳ ಕಾಲ ಚಲನಚಿತ್ರ ರಂಗದಲ್ಲಿರ್ತಕ್ಕಂಥ ಒಬ್ಬ ಪ್ರಜ್ಞಾವಂತ ಕಲಾವಿದನಿಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಮಾಡಬೇಕು ಅಂತ ಅನ್ಸೋದೇ ಬಹಳ ದೊಡ್ಡದು. ಯಾಕೆ ಆ ರೀತಿ ಅನಿಸಿದೆ ಅಂತ ಹೇಳಿದ್ರೆ, ಹೆಸರು ಮಾಡಕ್ಕಲ್ಲ, ಹಣ ಮಾಡಕ್ಕಲ್ಲ, ಅದೆಲ್ಲವನ್ನು ಕೂಡ ಅವರು ಸಂಪಾದನೆ ಮಾಡಿ ಆಗಿದೆ. ಆದರೆ ನಮ್ಮ ಜೊತೆ ಚರ್ಚೆ ಮಾಡ್ತಾ ಬೆಂಗಳೂರಿಂದ 7 ಕಿಲೋಮೀಟರ್ ನಾವೆಲ್ಲ ಒಟ್ಟಿಗೆ ಬರ್ತಾ ಅವರು ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಏನಂದ್ರೆ, ಮಹೇಶ್ ಅವರೇ, ಅಂಬೇಡ್ಕರ್ ಜಯಂತಿಗೆ ನಾವು 700 ಕಿಲೋಮೀಟರ್ ದೂರ ಹೋಗ್ತಾ ಇದ್ದೀವಿ, ಎಲ್ಲೆಲ್ಲಿ ಅಂಬೇಡ್ಕರ್ ಜಯಂತಿ ಆಗುತ್ತೆ ಅಂತ ಕೇಳಿದ್ರು. ಎಲ್ಲೆಲ್ಲಿ ಅಂಬೇಡ್ಕರ್ ಜಯಂತಿ ಆಗುತ್ತೆ ಆನ್ಸರ್ ಹೇಳಕ್ಕಾಗುತ್ತಾ? ಎಲ್ಲೆಲ್ಲಿ ಅಂಬೇಡ್ಕರ್ ಅವರ ಜಯಂತಿ ಆಗಲ್ಲ ಅಂತ ನೋಡ್ಬೇಕು ನಾವು, ಹೌದಾ? ಈಗ ಗ್ರಾಮ ಗ್ರಾಮದಲ್ಲಿಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಗ್ತಾ ಇದೆ. ಕಚೇರಿಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಗ್ತಾ ಇದೆ. ಪ್ರತಿಯೊಂದು ಸಂಘಟನೆಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಸಮುದಾಯವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಾ ಇದೆ. ಒಂದು ದಲಿತ ಸಮುದಾಯಕ್ಕೆ ಸೀಮಿತ ಆಗಿಲ್ಲ. ಇವತ್ತು ಹಳ್ಳಿ, ಪಟ್ಟಣ, ಕಚೇರಿ, ಶಾಲೆ, ಕಾಲೇಜು, ಯೂನಿವರ್ಸಿಟಿಗಳು, ದೊಡ್ಡ ದೊಡ್ಡ ವೇದಿಕೆಗಳು, ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಎಲ್ಲ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಇನ್ನೂ ಕೂಡ ಜನಕ್ಕೆ ಮುಟ್ಟಿಲ್ವಲ್ಲ. ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದೇ ಒಂದು, ಈ ಜನ ಮಾಡ್ತಾ ಇರೋದೇ ಒಂದು ಆಗ್ತಾ ಇದೆಯಲ್ಲ. ಈ ಜನ ಅಂದ್ರೆ ಕೇವಲ ದಲಿತರಲ್ಲ, ಭಾರತವನ್ನ ಪ್ರಬುದ್ಧ ಭಾರತ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟು ಹೋಗಿದ್ರು ಕೂಡ ಇವತ್ತಿಗೂ ಈ ದೇಶದಲ್ಲಿ ನೋಡಿ, ಎಡಕ್ ನೋಡಿ, ಎಷ್ಟು ಸಣ್ಣ ಸಣ್ಣ ಮನೆಗಳಿದೆ ನೋಡಿ, ಬಲಕ್ ನೋಡಿ, ಎಷ್ಟು ಬಡತನ ಇದೆ ನೋಡಿ, ಇಲ್ಲಿ ಜಾತಿ ಇದೆ, ಇಲ್ಲಿ ಬಡತನ ಇದೆ, ಇಲ್ಲಿ ನೋವಿದೆ, ಇಲ್ಲಿ ಶೋಷಣೆ ಇದೆ, ಇಲ್ಲಿ ಅಸಮಾನತೆ ಇದೆ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಯಾಕೆ ಮಾಡಬೇಕು? ಏನಾದ್ರೂ ಬದಲಾವಣೆಗಳು ಆಗಬೇಕಲ್ವಾ ಈ ಜಯಂತಿಗಳಿಂದ ಅಂತ ಕೇಳ್ಕೊಂಡು ಬಂದು, ನನಗೂ ಕೂಡ ಈ ಪ್ರಶ್ನೆ ಸಾವಿರಾರು ಸಲ ಕಾಡಿದ ಬಂಧುಗಳೇ. ಏನಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಯನ್ನ ಈ ದೇಶದ ಭಾರತೀಯರು ಈಡೇರಿಸಲಿಕ್ಕೆ ಯಾವ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತ ನಾಯಕ ಅಂತ ಪಟ್ಟ ಕಟ್ಟೋದ್ರಲ್ಲಿ ಈ ದೇಶದ ಮನವಾದಿಗಳು ಒಂದು ಹಂತಕ್ಕೆ ಸಕ್ಸಸ್ ಆಗಿದ್ರು. ಸಾವಿರಾರು ಪುಸ್ತಕಗಳು ಬಂದಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ದಲಿತ ನಾಯಕ, ದಲಿತ ನಾಯಕ, ದಲಿತರ ದೇವ, ದಲಿತರ ಬಂಧು, ಒಂದು ಹಾಡು ಬರ್ತಾ ಇತ್ತು ಅರಿವೆ ಅಂಬೇಡ್ಕರ್, ಹೆಜ್ಜೆ ಹೆಜ್ಜೆಗೂ ದಲಿತರ ಹಾದಿಯಲ್ಲಿ ಬರಿ ಮುಳ್ಳು. ಬರೀ ದಲಿತರ ಹಾದಿಯಲ್ಲಿ ಮಾತ್ರ ಬರಿ ಮುಳ್ಳಿದ್ಯಾ? ಬೇರೆ ಎಲ್ಲಾ ಸಮುದಾಯಗಳು ಉಂಡು ತಿಂದು ಜಾತಿ ಭೇದದಿಂದ ಬದುಕ್ತಾ ಇದೆಯಾ? ನಾನು ಎಷ್ಟೋ ಸಲ ಹೇಳ್ತೀನಿ, ಜಾತಿ ಅನ್ನೋದೊಂದು ರೋಗ, ಬಡತನ ಎಂಬುದೊಂದು ರೋಗ. ಇದು ನಿನ್ನೆ ಮೊನ್ನೆಯಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದಲ್ಲ, ಕೇವಲ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಪ್ರತಿಯೊಬ್ಬರೂ ಕೂಡ ಭಾರತದಲ್ಲಿರ್ತಕ್ಕಂಥ 99% ಜನ ಜಾತಿಯ ಕಾರಣಕ್ಕೆ ಅವಮಾನವನ್ನು ಅನುಭವಿಸ್ತಾ ಇದ್ದಾರೆ, ಬಡತನದಲ್ಲಿ ಬೇಯ್ತಾ ಇದ್ದಾರೆ. ಈ ಎಲ್ಲ ಸಮುದಾಯಗಳಿಗೆ ವಿಮೋಚನೆಯನ್ನು ಕೊಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 40 ವರ್ಷಗಳ ಕಾಲ ಹೋರಾಟವನ್ನು ಮಾಡಿದ್ರು, 22 ಸಂಪುಟಗಳನ್ನು ಬರೆದ್ರು, ಒಂದು ಸಂವಿಧಾನವನ್ನು ಕೊಟ್ಟರು. ಯಾವ ದಾರಿಯಲ್ಲಿ ಸಾಗಬೇಕು ಅನ್ನೋದನ್ನ ನಡೆದು ತೋರಿಸಿದರು. ಬರೀ ಭಾಷಣ ಮಾಡಲಿಲ್ಲ, ಬರೀ ಪುಸ್ತಕ ಬರಲಿಲ್ಲ, ತಾವೇ ಒಂದು ಮಾದರಿಯಾಗಿ ನಡೆ ತೋರಿಸಿದ್ರು ಕೂಡ ಈ ದೇಶದಲ್ಲಿ ಜಾತಿ ಮತ್ತು ಬಡತನ ಇನ್ನೂ ಹಾಗೆ ಇದೆಯಲ್ಲ. ಇಲ್ಲಿ ಕೂತಿರೋರ್ಗೆ ಎಲ್ಲ ಸಮುದಾಯದವರು ಇದೀವಿ, ವೇದಿಕೆ ಮೇಲೆ ಎಸ್ಸಿಗಳಿದ್ದೀವಿ, ಎಸ್ಟಿಗಳಿದ್ದೀವಿ, ಒಬಿಸಿಗಳಿದ್ದೀವಿ. ಎದುರುಗಡೆ ಇರ್ತಕ್ಕಂಥವ್ರು ಎಲ್ಲ ಸಮುದಾಯದವರು ನಿಂತ್ಕೊಂಡು ಕೂತ್ಕೊಂಡು ಕೇಳಿಸ್ಕೊತಾ ಇದೀವಿ. ದೂರದಲ್ಲಿ ಇರ್ತಕ್ಕಂಥವ್ರು ಕೂಡ ಕೇಳಿಸ್ಕೊಳ್ತಾ ಇದ್ದಾರೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ
ದಲಿತ ನಾಯಕ ಅಂತ ಸೀಮಿತ ಮಾಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಇಡೀ ದೇಶದಿಂದ ಹೊರಗಡೆ ಹಾಕಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಆದರೆ ವಿಜ್ಞಾನಿಯಾಗಿ ನೌಕರಿಯನ್ನ ಪಡ್ಕೊಂಡು ನೆಮ್ಮದಿಯಾಗಿ ಇರಬಹುದಾಗಿದ್ದಂತಹ ಪಂಜಾಬಿನ ಒಬ್ಬ ಸರ್ಕಾರಿ ನೌಕರ ತನ್ನ ಜೀವನದಲ್ಲಾದಂತಹ ಬದಲಾವಣೆಯನ್ನ ಬಾಬಾ ಸಾಹೇಬರಿಗಾದಂತಹ ಅವಮಾನವನ್ನ ಸಹಿಸಿಕೊಳ್ಳಕ್ಕಾಗದೆ ಸರ್ಕಾರಿ ಕೆಲಸಕ್ಕೆ ರಾಜೀನಾಮೆಯನ್ನು ಕೊಟ್ಟು ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ ಇದ್ದಾರಲ್ಲ, ಏನು ಮಾತಾಡ್ತಾ ಇದ್ದಾರೆ ಬಾಬಾ ಸಾಹೇಬರ ಬಗ್ಗೆ ಅಂತ ಇಡೀ ಮಹಾರಾಷ್ಟ್ರ ತುಂಬಾ ರೌಂಡ್ ಹೊಡೆದ್ರು. ಯಾಕಂದ್ರೆ ಮಹಾರಾಷ್ಟ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿದ ಜಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಷ್ಟೊಂದು ಅವಮಾನ ಆಗ್ತಾ ಇದೆ, ಆದ್ರೆ ಅಂಬೇಡ್ಕರ್ ಮೂಲಕ ಎಲ್ಲವನ್ನು ಪಡೆದುಕೊಂಡಂತ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ ಅಂತ ರೌಂಡ್ ಹೊಡೆದಾಗ, ಸುತ್ತಿದಾಗ ಅವ್ರಿಗೆ ಅರ್ಥ ಆದದ್ದು ಈ ದೇಶದ ಎಸ್ಸಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥ ಆಗ್ಲಿಲ್ಲ, ಈ ದೇಶದ ಎಸ್ಟಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥ ಆಗಿಲ್ಲ, ಈ ದೇಶದ ಓಬಿಸಿಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅರ್ಥ ಆಗಿಲ್ಲ, ಈ ದೇಶದ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಬಾಬಾ ಸಾಹೇಬರ ಅರ್ಥ ಆಗಿಲ್ಲ, ಈ ದೇಶದ ಮಹಿಳೆಯರಿಗೆ ಬಾಬಾ ಸಾಹೇಬರ ಅರ್ಥ ಆಗಿಲ್ಲ. ನಿಮ್ಗೆ ಅರ್ಥ ಆಗಿಲ್ಲ ಅಂತ ಬೈಯೋದ್ರ ಬದಲು, ಆರೋಪ ಮಾಡೋದ್ರ ಬದಲು ಆ ಅರ್ಥ ಮಾಡಿಸೋ ಕೆಲಸವನ್ನ ನಾನು ಮಾಡಬೇಕು ಅಂದ್ರೆ ಮೊದಲು ನಾನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಗ್ರಂಥಾಲಯದಲ್ಲಿ 20 ವರ್ಷಗಳ ಕಾಲ ಕೂತು ಓದಿ ಬೀದಿ ಸುತ್ತಿ ಅಲ್ಲಿ ಇಲ್ಲಿ ಸುತ್ತಿ 20 ವರ್ಷ ಜ್ಞಾನೋದಯ ಆದ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಇವರು ದಲಿತ ನಾಯಕರಲ್ಲ, ಇವರು ಬಹುಜನ ನಾಯಕರು, ಇಲ್ಲಿ ಭಾರತ ದೇಶದಲ್ಲಿ ಅಂಬೇಡ್ಕರ್ ಋಣ ಇಲ್ಲದೆ ಬದುಕ್ತಾ ಇರ್ತಕ್ಕಂಥ ಒಂದು ಜೀವಿನಿ ಇಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರ ನಾಯಕ, ವಿಶ್ವ ನಾಯಕ ಅಂತ ಮೊಟ್ಟ ಮೊದಲು ಹೇಳಿದವರು ಬಾಬಾ ಸಾಹೇಬ್ ಕಾಂಶಿರಾಮ್ಜಿ ಅವರು. ಅವರ ಮಾತು ಜನಗಳಿಗೆ ತಲುಪುವಷ್ಟೊತ್ತಿಗೆ ಬರೀ ಬಾಬಾ ಸಾಹೇಬರಷ್ಟೇ ಅಲ್ಲ, ಬಾಬಾ ಸಾಹೇಬರ ಬೆನ್ನಿಂದ ನಿಂತುಕೊಂಡು ಅವ್ರಿಗೆ ಇಷ್ಟೊಂದು ಸ್ಫೂರ್ತಿಯನ್ನು ಕೊಟ್ಟು ಕೆಲಸ ಮಾಡಿಸಿದಂತಹ ಜ್ಯೋತಿಬಾ ಫುಲೆಯನ್ನು ಈ ದೇಶ ಇತಿಹಾಸ ಮರ್ತಿತ್ತು. ಜ್ಯೋತಿಬಾ ಫುಲೆ ಯಾರು? ಆ ಸಾವಿತ್ರಿಬಾಯಿ ಫುಲೆ ಯಾರು? ಅವರು ಯಾವ ಸಮುದಾಯದವರು? ಆ ಶಾಹು ಮಹಾರಾಜರು ಯಾರು? ನಾರಾಯಣ ಗುರುಗಳು ಯಾರು? ತಂದೆ ಪೆರಿಯಾರ್ ರಾಮಸ್ವಾಮಿ ನಾಯ್ಕರು ಯಾರು? ಕರ್ನಾಟಕದ ನಲ್ವಡಿ ಕೃಷ್ಣರಾಜ ಒಡೆಯರು ಯಾರು? ಇವರು ಯಾರು ದಲಿತರಲ್ಲ, ಇವರು ಶೂದ್ರ ಸಮುದಾಯದವರು, ಓಬಿಸಿ ಸಮುದಾಯದವರು. ಅವರೆಲ್ಲರ ಹೋರಾಟವನ್ನ ಹೆಗಲ ಮೇಲೆ ಹೊತ್ಕೊಂಡದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದರೆ ಓಬಿಸಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆ ಇಲ್ಲ, ಅವರ ವಿಚಾರವನ್ನ ಅರ್ಥ ಮಾಡ್ಕೊಂಡಿಲ್ಲ. ಹಾಗಾಗಿ ಶೋಷಿತ ಸಮುದಾಯಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡಿಸೋದು ನನ್ನ ಜೀವನದ ಗುರಿ ಅಂತ ಯಾವಾಗ ಕಾಂಶಿರಾಮ್ ಸಾಹೇಬ್ ಅವರು ನಿಂತ್ಕೊಂಡ್ರು, ಇಡೀ ದೇಶದ ತುಂಬಾ ಇವತ್ತು ಜ್ಯೋತಿಬಾ ಫುಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸಾವಿತ್ರಿಬಾಯಿ ಫುಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ, ಶಾಹು ಮಹಾರಾಜರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಎಲ್ಲ ಸಂಘಟನೆಗಳು, ಎಲ್ಲ ಪಕ್ಷಗಳು ಈಗ ಈ ಪೂರ್ವಿಕರ ಬಗ್ಗೆ ಮಾತಾಡ್ಲಿಕ್ಕೆ, ಫೋಟೋ ಹಾಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಎಗೈನ್ ಅದು ಮಾತುಗಳಿಗೆ ಮತ್ತು ಫೋಟೋಗೆ ಸೀಮಿತ ಆಗಿದೆ ಹೊರತು ಅದನ್ನ ಆಚರಣೆಗೆ ತರ್ತಾ ಇದೀವ, ಅನುಸರಣೆಗೆ ತರ್ತಾ ಇದೀವ ಅಂತಕ್ಕಂಥದ್ದನ್ನ ಅಂತರಾವಲೋಕನವನ್ನು ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಸಂದರ್ಭದಲ್ಲಿ ನಾವು ಕೇಳ್ಕೋಬೇಕಾಗಿದೆ ಬಂಧುಗಳೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಎಸ್ಸಿಗಳು ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ? ಶೆಡ್ಯೂಲ್ಡ್ ಕಾಸ್ಟ್. ಈ ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲಿ 101 ಜಾತಿಗಳು ಬರ್ತವೆ. ಈ 101 ಜಾತಿಗಳಿಗೂ ಶಿಕ್ಷಣದ ಹಕ್ಕನ್ನ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆದ್ರೆ 101 ಜಾತಿಗಳಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಗೌರವ ಇಲ್ಲ, ಕೃತಜ್ಞತೆ ಇಲ್ಲ. ಇದನ್ನ ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನು ಕೂಡ ದಲಿತ ಅನ್ನೋ ಪ್ರಜ್ಞೆಯಿಂದ ಮನುವಾದಿಗಳು ದಲಿತ ನಾಯಕ ಅಂದ್ರು. ದಲಿತರು ಅಂದ್ರೆ ಯಾರು ಅಂದ್ರೆ ಸಮಾಜ ನೋಡೋದು ಎಸ್ ಟಿಗಳು ಅಂತ. ಆದ್ರೆ ಎಸ್ ಟಿ ಸಮುದಾಯದವ್ರಿಗೆ ಸಮಷ್ಟಿ ಪ್ರಜ್ಞೆ, ಎಸ್ ಟಿ ಸಮುದಾಯ ಪರಿಶಿಷ್ಟ ಪಂಗಡದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಓದ್ಕೊಂಡವರು, ಅರ್ಥ ಮಾಡ್ಕೊಂಡವ್ರು ಇದ್ದಾರೆ. ಬಟ್ ಬೆರಳೆಣಿಕೆ ಎಷ್ಟು ಜನ.
ಆದ್ರೆ ಒಂದು ಸಮಷ್ಟಿ ಪ್ರಜ್ಞೆಯಲ್ಲಿ ನೋಡಿದಾಗ ಇನ್ನೂ ಕೂಡ ಶೆಡ್ಯೂಲ್ ಟ್ರೈಬ್ ಬಂಧುಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮವರು ಅಂತ ಅನ್ನಿಸ್ತಾ ಇರೋ ಪರವಾಗಿಲ್ಲ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ನಾವು ಮನುಷ್ಯರಾಗಿದ್ದೀವಿ, ಅನ್ನ ತಿಂತಾ ಇದ್ದೀವಿ, ಅಕ್ಷರ ಕಲಿತಾ ಇದ್ದೀವಿ, ಓಟ್ ಆಗ್ತಾ ಇದ್ದೀವಿ, ಗೆಲ್ತಾ ಇದ್ದೀವಿ. ನಾವು ಪ್ರತಿಯೊಂದು ಹಕ್ಕು ಅಧಿಕಾರಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ನಾವು ಗಳಿಸ್ಕೊಂಡಿದ್ದೀವಿ ಅಂದ್ರೆ ಅವರ ಬಗ್ಗೆ ಒಂದು ಕೃತಜ್ಞತೆ ಮತ್ತು ಅವರ ದಾರಿಯಲ್ಲಿ ನಡಿಬೇಕು ಅಂತಕ್ಕಂಥ ಸ್ಪಷ್ಟತೆ ಪ್ರಜ್ಞೆ ಇಲ್ಲದೆ ಇರ್ತಕ್ಕಂಥದ್ದು ಅತಿ ನೋವಿನ ವಿಚಾರ ಇದು. ಇನ್ನು ನಾನು ಆಗ್ಲೇ ಹೇಳಿದ ಶೆಡ್ಯೂಲ್ಡ್ ಕ್ಯಾಸ್ಟ್ ಒಳಗಡೆ 101 ಸಮುದಾಯಗಳಲ್ಲಿ ಹೆಚ್ಚು ಕಡಿಮೆ 99 ಸಮುದಾಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಮ್ಮವರು ಅಂತ ಅಂದುಕೊಂಡೇ ಇಲ್ಲ, ಬೇಡ. ಆದರೆ ಆ ಸಮುದಾಯಗಳು ಇವತ್ತು ನಾನು ಅಕ್ಷರ ಕಲಿತಾ ಇದ್ರೆ, ಅನ್ನ ತಿಂತಾ ಇದ್ರೆ, ಬಟ್ಟೆ ಹಾಕೋತಾ ಇದ್ರೆ, ಹಕ್ಕು ಅಧಿಕಾರಗಳನ್ನು ಅನುಭವಿಸ್ತಾ ಇದ್ರೆ ಅದು 330 ಕೋಟಿ ದೇವರುಗಳಿಂದ ಅಲ್ಲ, ಅದು ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಅಂತಕ್ಕಂಥ ಪ್ರಜ್ಞೆ ಅವ್ರಿಗಿಲ್ಲ. ಅದಕ್ಕೆ ಬಹಳ ಸಂಕಟ ಅಂತ ಅನಿಸ್ತಾ ಇದೆ ನನಗೆ. ಇನ್ನು ಶೆಡ್ಯೂಲ್ಡ್ ಕಾಸ್ಟ್ ಒಳಗಡೆ ಇರ್ತಕ್ಕಂಥ ಅಸ್ಪೃಶ್ಯರು, ಜಯಂತಿ ಮಾಡೋರು ಇವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಆದ್ರೆ ಹೋರಾಟ ಮಾಡೋರು ಇವರು. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಗೆ ಕೇಳಿದರು. ಅವರು ಮೆರವಣಿಗೆ ಮಾಡಿಕೊಂಡು ಫ್ಲೆಕ್ಸ್ ಹಾಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅದರ ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಇದ್ದಾರೆ ಅಂದ್ರೆ ಬಾಬಾ ಸಾಹೇಬರಿಗೆ ಅಗೌರವ ತೋರಿಸ್ತಕ್ಕಂಥ ಬೇರೆ ಸಮುದಾಯಗಳು ಎಷ್ಟು ಅಪರಾಧಿ ಪ್ರಜ್ಞೆಯಲ್ಲಿರಬೇಕು ಅದೇ ಅಪರಾಧಿ ಪ್ರಜ್ಞೆಯಲ್ಲಿ ಈ ಅಸ್ಪೃಶ್ಯ ಸಮುದಾಯಗಳು ಕೂಡ ಇರುವಂತಹ ಒಂದು ಪ್ರಜ್ಞೆಯನ್ನ ನಾವು ಗಮನಿಸಬೇಕು, ಅಬ್ಸರ್ವ್ ಮಾಡಬೇಕು. ಎಷ್ಟು ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಅರ್ಥ ಮಾಡಿಕೊಂಡು ಅನುಸರಣೆ ಮಾಡ್ತಾ ಇದ್ದೀವಿ ಅಂತ. ಇನ್ನು OBC ಸಮುದಾಯಗಳಂತೂ ಅಲ್ಲೂ ಕೂಡ ಬೆರಳೆಣಿಕೆ ಎಷ್ಟು ಜನ ಪ್ರಜ್ಞಾವಂತರಿದ್ದಾರೆ, ಇಲ್ಲ ಅಂತ ಹೇಳಲ್ಲ ನಾನು. ವೇದಿಕೆ ಮೇಲಿದ್ದಾರೆ, ಇಲ್ಲಿದ್ದಾರೆ, ಮುಂದರಿದ್ದಾರೆ, ಬೆರಳೆಣಿಕೆ ಎಷ್ಟು ಜನ. ಅದು ಒಂದು ಸಮಷ್ಟಿ ಪ್ರಜ್ಞೆ, ಒಂದು ಸಾಮೂಹಿಕ ಪ್ರಜ್ಞೆಯಾಗಿ ಬಂದಾಗ OBC ಸಮುದಾಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಮ್ಮವರು ಅಂತ ಅನ್ಕೊಂಡಿಲ್ಲ. ಅನ್ಕೊಂಡಿದಾರ ಕೇಳ್ತಾ ಇದ್ದೀನಿ. ಅನ್ಕೊಂಡಿದ್ದಾರೆ OBC ಸಮುದಾಯಗಳು ಸಾಮೂಹಿಕವಾಗಿ? ಖಂಡಿತ ಅನ್ಕೊಂಡಿಲ್ಲ. ಸೊ ಅವ್ರು ಅಂದುಕೊಂಡಿಲ್ಲ ಅಂದ್ರೆ ಅವ್ರಿಗೆ ಅರ್ಥ ಮಾಡಿಸ್ತಕ್ಕಂಥ ಜವಾಬ್ದಾರಿ ಯಾರ್ದು ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕೊಂಡ್ರೆ, ನಾನು ಆಗ್ಲೇ ಹೇಳಿದಾಗೆ ದೂಷಿಸುವ ಬದಲು, ಟೀಕಿಸುವ ಬದಲು, ದ್ವೇಷ ಮಾಡುವ ಬದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಜಾತಿಯವರು ಅಲ್ಲದಿದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಪ್ರತಿಫಲವನ್ನು ನೀವೆಲ್ಲರೂ ಅನುಭವಿಸ್ತಾ ಇದ್ದೀರಿ. ನಿಮ್ಮ ಮಕ್ಕಳಿಗೋಸ್ಕರನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಉಳಿಸ್ಕೊಳ್ಳಕ್ಕೆ ನೀವು ಈ ಹೋರಾಟಕ್ಕೆ, ಈ ಪ್ರಜ್ಞೆಗೆ, ಈ ಅರಿವಿಗೆ ಕೈ ಜೋಡಿಸಿ ಅಂತ ಹೇಳಿ ನಾವು OBC ಸಮುದಾಯಗಳನ್ನ, ST ಸಮುದಾಯಗಳನ್ನ, ಶೆಡ್ಯೂಲ್ಡ್ ಕ್ಯಾಸ್ಟ್ ನಾವು ಟಚಬಲ್ ಅಂತ ಅಂದ್ಕೊಂಡಿರ್ತಕ್ಕಂಥ ಸಮುದಾಯಗಳನ್ನ ನಾವು ಬಹಳ ಪ್ರೀತಿಯಿಂದ ಎಚ್ಚರಿಸಬೇಕಾದಂತ ಅಗತ್ಯ ತುಂಬಾ ಇದೆ. ಇನ್ನು ಈ ದೇಶದ ಕ್ರೈಸ್ತರು ಮತ್ತು ಮುಸಲ್ಮಾನರು ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು, ಆ ಬಂಧುಗಳಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರಿವನ್ನ ವಿಸ್ತರಿಸತಕ್ಕಂತ ಅಗತ್ಯ ಬಹಳ ಇದೆ. ಸರಿ ಹೇಳ್ತಾ ಇದ್ರು ಅಶೋಕ್ ಸರ್ ಅವರು, ಸಂವಿಧಾನ ಬದಲಾದ್ರೆ ಮತ್ತೆ ಮಲ ಹೊರಬೇಕಾಗುತ್ತೆ ಅಂತ. ಬರೀ ಮತ್ತೆ ಮಲ ಹೊರೋದು ಮಾತ್ರ ಅಲ್ಲ, ಒಕ್ಕಲಿಗರು ಮತ್ತೆ ವಾಪಸ್ ಹೊಲ ಹೊರಕ್ಕೆ ಹೋಗ್ಬೇಕಾಗುತ್ತೆ. ಸಂವಿಧಾನ ಬದಲಾದ್ರೆ ಕುರುಬರು ವಾಪಸ್ಸು ಕುರಿ ಕಾಯಕ್ಕೆ ಹೋಗ್ಬೇಕಾಗುತ್ತೆ, ಈಡಿಗರು ವಾಪಸ್ಸು ಹೆಂಡ ಮಾರಕ್ಕೆ ಹೋಗ್ಬೇಕಾಗುತ್ತೆ, ಗಾಡಿಗರು ವಾಪಸ್ಸು ಎಣ್ಣೆ ಮಾರಕ್ಕೆ ಹೋಗ್ಬೇಕಾಗುತ್ತೆ, ಬಸ್ ವಾಪಸ್ಸು ಮೀನು ಹಿಡಿಯಕ್ಕೆ ಹೋಗ್ಬೇಕಾಗುತ್ತೆ. ಇದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 395 ಆರ್ಟಿಕಲ್ಗಳನ್ನ ಬರೀ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರಿಗೆ ಬರೆದಿಲ್ಲ, ಈ ದೇಶದ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣ, ಉದ್ಯೋಗ, ಹಕ್ಕು, ಅಧಿಕಾರ, ಹೆಣ್ಣು ಗಂಡು ಅಂತ ಸಿಗಬೇಕು ಅಂತ ಬಂದಿದ್ದಾರೆ ಅಂತ ಹೇಳಿದ್ರೆ, ನಾಳೆ ಸಂವಿಧಾನ ಬದಲಾಗುತ್ತೆ ಅಂತ ಹೇಳಿದ್ರೆ ಈ ದೇಶದ OBC, SC, STಗಳು, ಧಾರ್ಮಿಕ ಅಲ್ಪಸಂಖ್ಯಾತರು ಮತ್ತು ಪ್ರತಿ ಜಾತಿಯ ಮಹಿಳೆಯರ ಜೀವನ 1000-2000 ವರ್ಷಗಳ ಕಾಲ ಹಿಂದಕ್ಕೆ ಹೊರಟೋಗುತ್ತೆ. ಇದು ಮಾಡ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೋ, ಸಾಧ್ಯ ಆಗಲ್ಲ ಅನ್ಸುತ್ತೋ? ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಅನ್ಸುತ್ತೋ, ಸಾಧ್ಯ ಆಗಲ್ಲ ಅನ್ಸುತ್ತೋ? ಆಗುತ್ತಾ? ಆಗಲ್ಲ ಸರ್? ಇಲ್ಲ. ಸಂವಿಧಾನವನ್ನು ಬದಲಾಯಿಸಕ್ಕೆ ಆಗುತ್ತೋ ಆಗಲ್ವೋ?
ಇವತ್ತಿನ ತುರ್ತು ಇದು, ಅದನ್ನೇ ನಾನು ಮಾತಾಡ್ತಾ ಇದ್ದೀನಿ ಸರ್, ಅದನ್ನೇ ಮಾತಾಡಿದ್ದಾರೆ, ಮುಂದುವರಿಸ್ತಾ ಇದ್ದೀನಿ ನಾನು. ಸಂವಿಧಾನ ಬದಲಾಯಿಸಕ್ಕಾಗಲ್ಲ ಅಂತ ಅಲ್ಲಿ ಹಿಂದೆ ಅಣ್ಣ ಕೂತ್ಕೊಂಡು ಕೈ ತಿರುಗಿಸ್ತಾ ಇದ್ದಾರೆ. ನನ್ನ ಕೈಯಲ್ಲಿ ಮೊಬೈಲ್ ಇದೆ, ನೀವು ದೂರದಲ್ಲಿ ಕೂತಿದ್ದೀರಿ, ಇದನ್ನು ನಾನು ಕೆಳಗಡೆ ಬಿಸಾಕಕ್ಕಾಗತ್ತೋ ಆಗಲ್ಲ ಹೇಳಿ ನೋಡ. ನೀವು ದೂರದಲ್ಲಿ ಕೂತಿದ್ದೀರಿ, ಹೆಚ್ಚು ಕಡಿಮೆ ಇಲ್ಲಿಂದ 25 ಇವರು ದೂರದಲ್ಲಿದ್ದಾರೆ, ನನ್ನ ಕೈ ಮೊಬೈಲ್ ಇದೆ, ಇದನ್ನ ಕೆಳಗಡೆ ಬಿಸಾಕಕ್ಕಾಗುತ್ತೋ ನನ್ನ ಕೈಲಿ ಆಗಲ್ವಾ? ಯಾಕೆ ಯಾಕೆ ನನ್ನ ಕೈಲಿದೆ ಇದು. ನೀವು ದೂರದಲ್ಲಿ ಕೂತ್ಕೊಂಡು ಆಗಲ್ಲ ಅಂದ್ರೆ ನನ್ನ ಕೆಳಗಡೆ ತೆಗೆದು ಬಿಸಾಕ್ಬಿಡ್ತೀನಿ. ಇದು ಬಿಸಾಕಬಾರದು ಅನ್ನೋದು ನಿಮ್ಮ ಪ್ರಜ್ಞೆ ಆದ್ರೆ, ನಾನು ಬಿಸಾಕಕ್ಕಾಗತ್ತೋ ಇಲ್ಲೋ ಅಂತ ಕೇಳಿದಾಗ ನೀವೇನ್ ಮಾಡ್ಬೇಕು? ಅಲ್ಲಿಂದ ಎದ್ದು ಓಡ್ ಬಂದು ನನ್ನ ಕಪಾಳಕ್ಕೆ ರೇಟ್ ಹೊಡೆದು ಈ ಮೊಬೈಲ್ನ ನೀವು ಕಿತ್ಕೊಂಡ್ರೆ ಇದನ್ನ ಕೆಳಗಡೆ ಬಿಸಾಕಕ್ಕಾಗದಿರೋ ರೀತಿಯಲ್ಲಿ ನೀವು ಬಳಕೆ ಮಾಡಬಹುದು. ನೀವೆಲ್ಲ ಕೂತ್ಕೊಂಡು ನಮ್ಗೆ ಆಗಲ್ಲ 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 ಅಂತ ನಾನೇನ್ ಮಾಡ್ತೀನಿ? ಬಿಸಾಕಕ್ಕೆ ಬಂದಿದ್ದೀನಿ, ಬಿಸಾಕ್ತೀನಿ ಅಂತ ಹೇಳ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರೇ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಕಾನೂನಲ್ಲಿ ಅವಕಾಶ ಇದೆ. ಇಷ್ಟು ಸೀಟ್ ಗೆದ್ರೆ, ಇಷ್ಟು ರಾಜ್ಯ ಆಳಿದ್ರೆ, ಇಷ್ಟು ಅಧಿಕಾರ ಬಂದ್ರೆ ಯಾವೆಲ್ಲ ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಸಾಧ್ಯ, ಅದನ್ನ ಬದಲಾವಣೆಗಳನ್ನ ಮಾಡಕ್ಕೆ ಅವಕಾಶ ಇದೆ ಅಧಿಕಾರದಲ್ಲಿ. ಈಗ ಅಧಿಕಾರದ ಚುಕ್ಕಾಣಿಯಲ್ಲಿ ಕೂತಿರ್ತಕ್ಕಂಥವ್ರು ರಾಜ್ಯದಲ್ಲಾಗ್ಲಿ ಕೇಂದ್ರದಲ್ಲಾಗ್ಲಿ ಸಂವಿಧಾನದ ಪರ ಇರೋರು, ಸಂವಿಧಾನದ ವಿರೋಧ ಇರೋರು. ಸಂವಿಧಾನದ ವಿರೋಧಿಗಳು ರಾಜ್ಯ ಸರ್ಕಾರದಲ್ಲಿ, ನಾಟ್ ಓನ್ಲಿ ಕರ್ನಾಟಕ, ಈ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿಯೂ ಕೂಡ ಹಣವನ್ನ ಕೊಟ್ಟು, ಹೆಂಡ ಕೊಟ್ಟು ಪ್ರಜಾಪ್ರಭುತ್ವವನ್ನ ನಾಶ ಮಾಡಲಿಕ್ಕೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಕೂತಿದೆ. ಯಾವ ಪಕ್ಷ ಹಣ ಕೊಡ್ತದೋ, ಹೆಂಡ ಕೊಡ್ತದೋ ಅದು ಸಂವಿಧಾನ ವಿರೋಧಿ ಪಕ್ಷ ಅಂತ ನಾವು ತೀರ್ಮಾನ ಮಾಡಬೇಕು. ಅವರು ಹಣ ಕೊಡೋದು, ಹೆಂಡ ಕೊಡೋದು ಸಂವಿಧಾನವನ್ನ ಜಾರಿ ಮಾಡಕ್ಕಲ್ಲ, ಸಂವಿಧಾನವನ್ನ ತಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳಿಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಈ ದೇಶದಲ್ಲಿ ಜಾರಿಯಾಗಿದ್ರೆ ಬಂಧುಗಳೇ, ಅವರೇ ಹೇಳಿಕೊಂಡಾಗೆ 20 ವರ್ಷದಲ್ಲಿ ಈ ದೇಶ ಪ್ರಬುದ್ಧ ಭಾರತ ಆಗ್ಬೇಕಾಗಿತ್ತು. ಎಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಯ ನಿಗದಿ ಮಾಡಿದ್ದು? 20 ವರ್ಷದಲ್ಲಿ ಪ್ರಬುದ್ಧ ಭಾರತ ಆಗ್ಬೇಕು. ಪ್ರಬುದ್ಧ ಭಾರತ ಅಂದ್ರೆ ಏನು? ನಾವೆಲ್ಲ ಜೈ ಪ್ರಬುದ್ಧ ಭಾರತ ಅಂತೀವಿ, ಪ್ರಬುದ್ಧ ಭಾರತ ನಿರ್ಮಾಣ ಆಗ್ಬೇಕು ಅಂತೀವಿ. ನಮ್ಮ ವಿರೋಧಿಗಳಿಗೂ ಕೂಡ ಒಂದು ಆಸೆ ಇದೆ, ಭಾರತವನ್ನು ರಾಮರಾಜ್ಯ ಮಾಡಬೇಕು ಅಂತ ಅವ್ರ ಆಸೆ ಇದೆ. ಪಾಪ, ಭಾರತವನ್ನ ರಾಮರಾಜ್ಯ ಮಾಡಬೇಕು ಅಂದವರ ಕೈಗೆ ರಾಜ್ಯಾಧಿಕಾರ ಸಿಕ್ಕಿದ್ರೆ ಏನು ರಾಮರಾಜ್ಯ ಮಾಡಕ್ ಆಗುತ್ತಾ ಆಗಲ್ಲ? ಅವ್ರ ಕೈಗೆ ಆಗುತ್ತೆ. ಯಾಕಂದ್ರೆ ರಾಮರಾಜ್ಯವನ್ನು ಮಾಡಬೇಕು ಅನ್ನೋರ ಕೈಗೆ ಅಧಿಕಾರ ಸಿಕ್ಕಿದ್ರೆ ಅವರು ರಾಮರಾಜ್ಯವನ್ನ ಮಾಡ್ತಾರೆ. ಪ್ರಬುದ್ಧ ಭಾರತ ನಿರ್ಮಾಣ ಆಗಬೇಕು ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ಮನಸ್ಸು ಮಾಡಬೇಕು ಅನ್ನೋರ ಕೈಗೆ ಅಧಿಕಾರ ಬಂದ್ರೆ ಪ್ರಬುದ್ಧ ಭಾರತ ನಿರ್ಮಾಣ ಆಗುತ್ತೆ. ಪ್ರಬುದ್ಧ ಭಾರತ ಅಂದ್ರೆ ಏನು ಅಂದ್ರೆ, ಅಶೋಕರ ಕಾಲದಲ್ಲಿತ್ತಲ್ಲ ಭಾರತ, ಅದನ್ನ ಪ್ರಬುದ್ಧ ಭಾರತ ಅಂತ ಹಿಸ್ಟೋರಿಯನ್ಸ್ ಹೇಳ್ತಾರೆ. ಅಶೋಕನ ಕಾಲದ ಭಾರತದಲ್ಲಿ ಜಾತಿಯ ಮೇಲು ಕೀಳುಗಳು ಇರಲಿಲ್ಲ, ಬಡವ ಶ್ರೀಮಂತ ಅಂತಕ್ಕಂಥ ತಾರತಮ್ಯ ಇರಲಿಲ್ಲ. ಇಷ್ಟು ದ್ವೇಷ, ಅಸೂಯೆ, ಕೊಲೆ, ಸುಲಿಗೆಗಳು ನಡೀತಾ ಇರಲಿಲ್ಲ. ಅಂಥದ್ದೊಂದು ಭಾರತವನ್ನ ಮತ್ತೆ ಇಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನಸು ಕಂಡ್ರು. ಆ ಬರೀ ಕನಸಾಗಿರಬಾರ್ದು, ಆ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಲಿಕ್ಕೆ ಏನ್ ಮಾಡಬೇಕು ಅಂತ ಚಿಂತನೆ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತೆ ಇದನ್ನ ಬದಲಾಯಿಸಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಹಾಗಾಗಿ ಜನಗಳನ್ನ ಜಾಗೃತಿಗೊಳಿಸಿದ್ರು. ಯಾವ ಜನಗಳನ್ನ? ಸಾವಿರಾರು ವರ್ಷಗಳಿಂದ ವಿದ್ಯೆ ಇಲ್ಲದೆ ಇರ್ತಕ್ಕಂಥ ಶೂದ್ರ ಸಮುದಾಯಗಳು, ಸಾವಿರಾರು ಶೂದ್ರ ಇವತ್ತಿನ ಓಬಿಸಿಗಳು, ಸಾವಿರಾರು ವರ್ಷಗಳಿಂದ ಅನ್ನ ಬೆಟ್ಟ ಇಲ್ಲದೆ ಇರ್ತಕ್ಕಂಥ ಆವತ್ತಿನ ಕಾಲದ ದಮನಿತರು, ಶೋಷಿತರು, ದಲಿತರು, ಈ ಸಮುದಾಯಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಚ್ಚರಿಸಿದ್ರು. ಇದನ್ನ ಪ್ರಬುದ್ಧ ಭಾರತ ಮಾಡಬೇಕು ಅಂತ ಇದ್ದೀನಿ, ನೀವೆಲ್ಲರೂ ನಮಗೆ ಕೈ ಜೋಡಿಸ್ಬೇಕು ಅಂತ. ಜನಗಳಿಗಾಗ ಎಜುಕೇಶನ್ ಇರಲಿಲ್ಲ,
ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾ ಇದಾರೆ ಅಂತ ಕೇಳಿಸ್ಕೊಳ್ಳುವಷ್ಟು, ಅನುಸರಣೆ ಮಾಡುವಷ್ಟು ವಿದ್ಯಾಬುದ್ಧಿ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನೊಂದ್ಕೊಂಡ್ರು, ಹತ್ಕೊಂಡ್ರು, ಮತ್ತೆ ಅದೇ ಸಮುದಾಯಗಳಿಗೋಸ್ಕರ ಮತ್ತೆ ತಮ್ಮ ಹೋರಾಟವನ್ನ ಮುಂದುವರಿಸಿದ್ರು ಬಂಧುಗಳೇ. ಆದ್ರೆ ಆ ಪ್ರಬುದ್ಧ ಭಾರತ ನಾನೇ ಮಾಡ್ತೀನಿ, ನೀವು ನನ್ನ ಜೊತೆಗಿರಿ ಅಂತ ಹೇಳಿದ್ರಲ್ಲ, ಆಯಸ್ಸು ಆರೋಗ್ಯ ಅವರ ಪರವಾಗಿರಲಿಲ್ಲ. ಅವರು 1956 ಡಿಸೆಂಬರ್ 6ಕ್ಕೆ ತೀರ್ಕೊಂಡ್ಬಿಟ್ರು. ದೊಡ್ಡ ಕನಸು ಅವ್ರಿಗಿದ್ದದ್ದು ಈ ದೇಶವನ್ನು ಪ್ರಬುದ್ಧ ಭಾರತ ಮಾಡುದು. ಇನ್ನೂ ಸರಳವಾಗಿ ಹೇಳಬೇಕು ಅಂದ್ರೆ, ಪ್ರಬುದ್ಧ ಭಾರತ ಅಂದ್ರೆ ಜಾತಿ ಧರ್ಮಗಳ ಮೇಲು ಕೀಳು ಇಲ್ಲದ ಭಾರತ, ಬಡವ ಶ್ರೀಮಂತನಿಂದ ತಾರತಮ್ಯ ಇಲ್ಲದ ಭಾರತವನ್ನ ಸೃಷ್ಟಿ ಮಾಡಬೇಕು ಅಂತ. ಅದನ್ನ ಕಾನ್ಸ್ಟಿಟ್ಯೂಷನಲ್ ಲ್ಯಾಂಗ್ವೇಜ್ ಅಲ್ಲಿ ಸೋಷಿಯಲ್ ಈಕ್ವಾಲಿಟಿ ಅಂಡ್ ಎಕನಾಮಿಕ್ ಈಕ್ವಾಲಿಟಿ ಅಂತ ಹೇಳಿದ್ರು ಅವರು. ಸಾಮಾಜಿಕ ಸಮಾನತೆ ಮತ್ತು ಆರ್ಥಿಕ ಸಮಾನತೆ ಅಂತ ಹೇಳಿದ್ರು. ಅದನ್ನ ಸಾಧಿಸಕ್ಕಾಗಲ್ವಾ ಈ ದೇಶದಲ್ಲಿ? ಆಗುತ್ತೆ ಅಂತ ಹೇಳಿದ್ರು. ಅದನ್ನ ಸಾಧಿಸಲಿಕ್ಕೆ ಅಡ್ಡಿಯಾಗಿದ್ದದ್ದು ಈ ದೇಶದ 2000 ವರ್ಷಗಳ ವೇದ ಶಾಸ್ತ್ರ ಪುರಾಣ. ಅದರ ಬದಲು ಭಾರತ ದೇಶಕ್ಕೊಂದು ಮಾನವೀಯ ಸಂವಿಧಾನವನ್ನು ಕೊಟ್ಟರೆ, ಅಲ್ಲಿ ಯಾರೇ ಪ್ರಧಾನಿ ಆದ್ರು, ಯಾರೇ ಮುಖ್ಯಮಂತ್ರಿ ಆದ್ರು, ಯಾರೇ MLA ಆದ್ರು, ಯಾರೇ MP ಆದ್ರೂ ಒಂದು ಮಾನವೀಯ ಸಂವಿಧಾನವನ್ನ, ಒಂದು ಸಮಾನತೆಯ ಸಂವಿಧಾನವನ್ನ ಅವರು ಜಾರಿ ಮಾಡಲೇಬೇಕಾದಂತ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುವ ಸಂವಿಧಾನವನ್ನ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನ ಕೊಟ್ಟು ಹೇಳಿದ್ರು, 2000 ವರ್ಷಗಳ ಕಾಲ ಈ ದೇಶದಲ್ಲಿ ಇರ್ತಕ್ಕಂಥ ಅಸಮಾನತೆಯನ್ನ ಕೇವಲ 20 ವರ್ಷದಲ್ಲಿ ಸರಿ ಮಾಡೋಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮೆಟ್ಟು ಬೋಲ್ಟ್ಗಳನ್ನ ಸಂವಿಧಾನದಲ್ಲಿ ನಾನು ಅಡಕ ಮಾಡಿದ್ದೀನಿ. ಇದನ್ನ ಹೇಗಿದೆ ಹಾಗೆ ಜಾರಿ ಮಾಡಿಬಿಟ್ರೆ 20 ವರ್ಷದಲ್ಲಿ ಎಲ್ಲವೂ ಸರಿಯಾಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಅಟ್ ದ ಸೇಮ್ ಟೈಮ್ ಆದ್ರೆ ಎಲ್ಲ ಮೆಟೀರಿಯಲ್ ಇರ್ತಕ್ಕಂಥ ಈ ಸಂವಿಧಾನವನ್ನ ನಾನು ಸಂವಿಧಾನ ವಿರೋಧಿಗಳ ಕೈಗೆ ಕೊಟ್ಟೋಗ್ತಾ ಇದ್ದೀನಿ ಅಂತ ನನಗೆ ನೋವಿದೆ ಅಂತ ಹೇಳಿದ್ರು. ಹಾಗಾದ್ರೆ ಈ ದೇಶ ಪ್ರಬುದ್ಧ ಭಾರತ ಆಗ್ಬೇಕು ಅಂತ ಹೇಳಿದ್ರೆ ಸಂವಿಧಾನವನ್ನ ಜಾರಿ ಮಾಡೋ ಜಾಗದಲ್ಲಿ ನೀವೇ ಕೂತ್ಕೋಬೇಕು ಅಂತ ಹೇಳಿದ್ರು. ಇದು ನಾನು ಯಾವುದೋ ಒಂದು ಪಕ್ಷದಲ್ಲಿ ಇದ್ದೀನಿ ಅಂತಕ್ಕಂಥ ರೀತಿಯಲ್ಲಿ ಭಾಷಣ ಮಾಡ್ತಾ ಇರೋದು ಬಾಬಾ ಸಾಹೇಬರ ವಿಚಾರ. ಇದು ಬಾಬಾ ಸಾಹೇಬರ ವಿಚಾರವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾದಿಗಳು ಧೈರ್ಯವಾಗಿ ಹೇಳಬೇಕು, ಧೈರ್ಯವಾಗಿ ಕೇಳಿಸ್ಕೋಬೇಕು, ಧೈರ್ಯವಾಗಿ ಫಾಲೋ ಮಾಡಬೇಕು. ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕುರುಡರು ಆನೆ ಮುಟ್ಟಿ ನೋಡಿದಂತೆ ಅರ್ಥ ಮಾಡ್ಕೊಳ್ಳೋದು ಬೇಡ ನಮ್ಮ ಸಮುದಾಯಗಳು. ಎಲ್ಲರೂ ಜಯ ಅಂಬೇಡ್ಕರ್ ಅಂತೀವಿ, ಎಲ್ಲರೂ ಜಯ ಭೀಮ್ ಅಂತೀವಿ. ಆದ್ರೆ ಅಂಬೇಡ್ಕರಿಸಂ ಏನು ಅಂದ್ರೆ ನಾನು ಏನ್ ಮಾಡ್ತಾ ಇರ್ತೀನಿ ಅದು ಮಾತ್ರ ಅಂಬೇಡ್ಕರಿಸಂ ಅಂತ ಅನ್ಕೊಂಡಿದ್ದೀನಿ. ಕೆಲವರು ಹೇಳ್ತಾರೆ ಅಂಬೇಡ್ಕರ್ ವಾದ ಅಂದ್ರೆ ಧಮ್ಮ, ಬೌದ್ಧ ಧಮ್ಮವನ್ನು ಅನುಸರಣೆ ಮಾಡಿಬಿಟ್ರೆ ಅದೇ ಅಂಬೇಡ್ಕರ್ ವಾದ, ಅದನ್ನ ಬಿಟ್ಟು ಬೇರೆ ಏನು ಮಾಡಬಾರ್ದು ಅಂತ ಕೆಲವರು ಹೇಳ್ತಾರೆ. ಹೌದಾ? ಹೌದಾ ಇಲ್ವಾ? ಕೆಲವರು ಹೇಳ್ತಾರೆ ಬೌದ್ಧ ಧಮ್ಮ ಅಲ್ಲ ಸರ್, ರಾಜಕೀಯ ಅಧಿಕಾರವನ್ನು ಪಡ್ಕೋಬೇಕು, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು, ಅದನ್ನು ಮಾಡಿದ್ರೆ ಅದೇ ಅಂಬೇಡ್ಕರ್ ವಾದ ಅಂತ ಹೇಳ್ತಾರೆ. ರಾಜಕೀಯ ಅಧಿಕಾರ ಪಡ್ಕೋಬೇಕು ಅಂದವರ ವಾದವನ್ನ ಧಮ್ಮ ಮಾಡಬೇಕು ಅನ್ನೋದು ಒಪ್ಪಲ್ಲ. ಧಮ್ಮದ ಕೆಲಸ ಮಾಡಿದ್ರೆ ಅದೇ ಅಂಬೇಡ್ಕರ್ ವಾದ ಅಂತ ಹೇಳೋದನ್ನ ರಾಜಕೀಯ ಅಧಿಕಾರ ಹಿಡ್ಕೋಬೇಕು ಅನ್ನೋದು ಒಪ್ಪಲ್ಲ. ಇನ್ನೂ ಕೆಲವರು ಇದ್ದಾರೆ ಸರ್, ಧಮ್ಮನೂ ಬೇಕಾಗಿಲ್ಲ, ಯಾವ ಅಧಿಕಾರನೂ ಹಿಡ್ಕೋಬೇಕಾಗಿಲ್ಲ ಸರ್. ಅಂಬೇಡ್ಕರಿಸಂ ಅಂದ್ರೇನು? ಹೋರಾಟ ಮಾಡಬೇಕು, ಬೀದಿಗಿಳಿಬೇಕು, ಧಿಕ್ಕಾರ ಕೂಗಬೇಕು ಅಲ್ವಾ? ಪ್ರತಿಯೊಂದನ್ನು ಹೋರಾಡಿ ಪಡ್ಕೋಬೇಕು, ಪ್ರತಿಯೊಂದನ್ನು ಹೋರಾಟ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ವಾ, ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಹೋರಾಟ ಮಾಡಬೇಕು, ಅದು ಅಂಬೇಡ್ಕರಿಸಂ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಸರ್ ಅಂಬೇಡ್ಕರಿಸಂ ಅಂದ್ರೆ ಅದಲ್ಲ ಸರ್, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದ್ಬೇಕು, ಅದು ಅಂಬೇಡ್ಕರಿಸಂ. 108 ಡಿಗ್ರಿ ತಗೋಬೇಕು ಅಲ್ವಾ? ಒಳ್ಳೆ ಜಾಬ್ ತಗೋಬೇಕು, ಅದು ಅಂಬೇಡ್ಕರ್ ಕನಸು. ಚೆನ್ನಾಗಿ ಬದುಕಬೇಕು, ಅದು ಅಂಬೇಡ್ಕರಿಸಂ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಸರ್ ಫೈನಾನ್ಷಿಯಲಿ ಸೆಕ್ಯೂರ್ ಆಗ್ಬೇಕು ಸರ್, ಫಸ್ಟ್ ನಾವು
ಆರ್ಥಿಕವಾಗಿ ಗಟ್ಟಿಯಾಗೋದು ಅಂಬೇಡ್ಕರಿಸಮ್. ನೀವು ಆರ್ಥಿಕವಾಗಿ ಗಟ್ಟಿಯಾಗ್ಬಿಡ್ರಿ, ಜಾತಿ ಪಾತಿ ಎಲ್ಲ ಹೊರಟೋಗುತ್ತೆ. ಇದು ಕೆಲವರು ವಾದ, ಹೌದಾ ಇಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕುರುಡ್ರು ಆನೆ, ಹಳೆ ಕತೆ ಗೊತ್ತಲ್ಲ, ನಾವು ಚಿಕ್ಕವರಾಗಿದ್ದಾಗ ಒಂದು ಕತೆ ಹೇಳ್ತಾ ಇದ್ರಲ್ಲ, 5-6 ಜನ ಕುರುಡ್ರು, ಒಬ್ಬ ಆ ಸೊಂಡು ಹಿಡ್ಕೊಂಡು ಕುರುಡ ಆನೆ ಅಂದ್ರೆ ಏನು ಅಂದ್ರೆ ಸೊಂಡು ಅನ್ನೋದು, ಆನೆ ಅಂದ್ರೆ ಸೊಂಡ್ಲು, ಕಿವಿ ಹಿಡ್ಕೊಂಡ್ರು ಕೂಡ ಹೇಳ್ತಾನೆ ಆನೆ ಅಂದ್ರೆ ಕಿವಿ, ಕಾಲು ತಪ್ಕೊಂಡ್ರೆ ನಿಲ್ತಾನೆ ಆನೆ ಅಂದ್ರೆ ಕಾಲು ಅಂತ, ಬಾಲ ಹಿಡ್ಕೊಂಡು ನಿಲ್ತಾನೆ ಆನೆ ಅಂದ್ರೆ ಬಾಲ ಅಂತಾನೆ. ಆದರೆ ನಿಜವಾಗ್ಲೂ ಆನೆ ಅಂದ್ರೇನು? ಅದೆಲ್ಲವೂ ಸೇರಿದರೆ ಅಂಬೇಡ್ಕರ್ ವಾದ. ಒಂದನ್ನ ಮಾಡಿ ಒಂದನ್ನ ಬಿಟ್ರೆ ನೀವು ಎಷ್ಟೇ ಸಂಘಟನೆ ಕಟ್ಟಿ ಎಷ್ಟೇ ಹೋರಾಟ ಮಾಡಿದ್ರು 1 ಇಂಚು ಜಾತಿ ವ್ಯವಸ್ಥೆ ಬದಲಾಗಲ್ಲ, 1 ಇಂಚು ಬಡತನೂ ಕೂಡ ಹೋಗಲ್ಲ. ಇಷ್ಟೆಲ್ಲವನ್ನು ಒಟ್ಟಿಗೆ ಮಾಡಿದ್ರೆ ಅವರು ನಿಜವಾದಂತ ಅಂಬೇಡ್ಕರ್ ವಾದ, ಅದು ನಿಜವಾದ ಅಂಬೇಡ್ಕರ್ ವಾದ. ನಾನೇನು ಮಾಡ್ತಾ ಇದ್ದೀನಿ ಯಾಕಂದ್ರೆ ನಾನು ದಮ್ಮದಲ್ಲಿದ್ದೀನಿ, ಸ್ವಂತ ರಾಜಕಾರಣ ಮಾಡಲ್ಲ, ನಾನು ಬೇರೆ ಕಡೆ ರಾಜಕಾರಣ ಮಾಡ್ತೀನಿ, ನಾನು ಅಂಬೇಡ್ಕರ್ ವಾದಿ. ನೋ, ಅವನು ಅಂಬೇಡ್ಕರ್ ವಾದಿ ಅಲ್ಲ. ನಾನು ಸ್ವತಂತ್ರ ರಾಜಕೀಯ ಅಧಿಕಾರ ಪಡ್ಕೊಳ್ಳೋಕೆ ಸ್ವಂತ ಪಕ್ಷದಲ್ಲಿದ್ದೀನಿ, ನಾನು ಬುದ್ಧಿಸಮ್ ಒಪ್ಪಲ್ಲ, ಅವನು ಅಂಬೇಡ್ಕರ್ ವಾದಿ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ನನ್ನ ಮೂಗಿನ ಏರಿಕೆ ನಾನೇನು ಮಾಡ್ತಾ ಇದ್ದೀನಿ ನನ್ನ ಅನುಕೂಲಕ್ಕೆ ತಕ್ಕಂಗೆ ಇದೇ ಅಂಬೇಡ್ಕರ್ ವಾದ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ಆನೆಯನ್ನ ನಾವು ಕುರುಡು ತರ ಅರ್ಥ ಮಾಡ್ಕೊತಾ ಇದ್ದೀವಿ ಬಂಧುಗಳೇ. ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಇಡಿಯಾಗಿ ಅರ್ಥ ಮಾಡಿಕೊಂಡು ಆ ದಾರಿಯಲ್ಲಿ ನಡಿಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ 100ಕ್ಕೆ 100 ಭಾಗ ಕಳ್ಕೊತೀವಿ, 100ಕ್ಕೆ 100 ಭಾಗ ಕಳ್ಕೊತೀವಿ. ಕೆಲವರು ಮಾತಾಡ್ತಾರೆ, ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಬದಲಾಯಿಸ್ಬಿಡಕ್ಕೆ ಬಂದ್ರೆ ಕೋರೆಗಾಂವ್ ಯುದ್ಧ ಮಾಡ್ಬಿಡ್ತೀವಿ. ಏನ್ ಮಾಡ್ತೀರಿ ಕೋರೆಗಾಂವ್ ಯುದ್ಧ ಅಂದ್ರೆ? ಏನ್ ಮಾಡ್ಬೇಕು ಸರ್ ಡೆಮೋಕ್ರಸಿ ಒಳಗಡೆ ಕೋರೆಗಾಂವ್ ಯುದ್ಧ ಅಂದ್ರೆ? ಡೆಮೋಕ್ರಸಿ ರಾಜಪ್ರಭುತ್ವದಲ್ಲಿ ಯುದ್ಧ ಆಗಿತ್ತು ಕೋರೆಗಾಂವ್, ನಮ್ಗೆಲ್ಲ ಹೆಮ್ಮೆ, ಹೌದಾ? ಪ್ರಜಾಪ್ರಭುತ್ವದಲ್ಲಿ ಕೋರೆಗಾಂವ್ ಯುದ್ಧ ಯಾವುದು? ಪ್ರಜಾಪ್ರಭುತ್ವದ ಸಂದರ್ಭದಲ್ಲಿ ನಾವು ರಾಜಪ್ರಭುತ್ವದ ಯುದ್ಧ ಮಾಡಕ್ ಹೋಗ್ತೀವಿ ಅಂದ್ರೆ ಪೊಲೀಸರು ಸುಮ್ಮನೆ ಇರ್ತಾರ? ಸರ್ಕಾರ ಸುಮ್ಮನೆ ಇರ್ತದ? ಕೆಲವರು ಹೇಳ್ತಾರೆ, ಇಲ್ಲ ಸರ್, ಮಚ್ಚು ಕತ್ತಿ ಬೆಣ್ಣೆ ಗನ್ನು ತಗೊಂಡು ನಿಂತು ಬಿಡ್ತೀವಿ, ಅದೆಂದ ಸಂವಿಧಾನವನ್ನ ಬದಲಾಯಿಸ್ತಾರೆ ಅಂತ. ಮಚ್ಚು ಕತ್ತಿ ಬೆಣ್ಣೆ ಗನ್ನು ತಗೊಂಡು ಯಾರು ಹೊಡಿತೀರಿ? ನಾಳೆ ಸಂವಿಧಾನ ಬದಲಾದ್ರೆ ಯಾರು ಹೊಡೆಯಕ್ಕಾಗುತ್ತೆ? ಯಾರು ಕಣ್ಣು ಕಾಣಿಸ್ತಾರೆ? ಸಿಸ್ಟಮ್ಗೆ ಹೊಡಿಬೇಕಾಗಿರೋದು ಸಿಸ್ಟಮ್ ಮೂಲಕ, ಹೌದಾ? ಸಿಸ್ಟಮ್ನ ನೀವು ಕತ್ತಿ ಮೂಲಕ ಸರಿ ಮಾಡಕ್ಕಾಗಲ್ಲ. ಇದೆಲ್ಲ ಸುಮ್ಮನೆ ಹೇಳಲಿಕ್ಕೆ ಚೆನ್ನಾಗಿದೆ, ಕೋರೆಗಾಂವ್ ಯುದ್ಧ ಮಾಡ್ಬಿಡ್ತೀವಿ. ಬಾಬಾ ಸಾಹೇಬ್ರು ಹೇಳಿ ಯುದ್ಧ ಮಾಡಿ ಸ್ವಾಮಿ, ಬಾಬಾ ಸಾಹೇಬ್ರು ಯಾವ ದಿಕ್ಕಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು ಆ ದಿಕ್ಕಲ್ಲಿ ನಡೆಯೋಣ. ನನ್ನ ಕೊನೆಯ ಪ್ರಶ್ನೆ, ಇಷ್ಟು ಜನ ರಾಜಕಾರಣಿಗಳಿದ್ದಾರೆ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಇಷ್ಟು ಜನ ವಿದ್ಯಾವಂತರಿದ್ದಾರೆ ಬಿಕಾಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಇಷ್ಟು ಜನ ಥಿಂಕರ್ಸು, ಹೋರಾಟಗಾರರು, ಸಂಘಟನೆಗಳು ಬಹುಶಃ ಗಿನ್ನಿಸ್ ರೆಕಾರ್ಡ್ ತಲುಪುವಷ್ಟು ಸಂಘಟನೆಗಳು ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿದೆ. ಒಪ್ಕೋತೀರಾ? ಇಷ್ಟು ಸಂಘಟನೆಗಳಿದ್ದಾಗ್ಯೂ, ಇಷ್ಟು ಹೋರಾಟಗಾರರಿದ್ದಾಗ್ಯೂ, ಇಷ್ಟು ಜನ ರಾಜಕಾರಣಿಗಳಿದ್ದಾಗ್ಯೂ, ಇಷ್ಟು ಜನ ಥಿಂಕರ್ಸ್ ಇದ್ದಾಗ್ಯೂ ಅಸ್ಪೃಶ್ಯತೆ ನಿಂತಿದೆಯಾ? ಜಾತಿ ವ್ಯವಸ್ಥೆ ಹೋಗಿದೆಯಾ? ಬಡತನ ಹೋಗಿದೆಯಾ? ಅರೆ ಇಷ್ಟು ಜನ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ? ಗಲ್ಲಿಗೆ 100 ಸಂಘಟನೆ, ರಾಜ್ಯಕ್ಕೆ 1000 ಸಂಘ ಅಧ್ಯಕ್ಷರುಗಳು, ಏನ್ ದೊಡ್ಡ ದೊಡ್ಡ ಪುಸ್ತಕ ಬರೆದಂತ ರೈಟರ್ಸ್ಗಳು, ಹೋರಾಟ ಮಾಡುವಂತ ಹೋರಾಟಗಾರರು, IAS ಆಫೀಸರ್ಸು, KS ಆಫೀಸರ್ಸು, ಪ್ರಶಸ್ತಿ ಪಡ್ಕೊಂಡಂತ ಥಿಂಕರ್ಸು, ರೈಟರ್ಸು, ಹಲ್ಲಿರುವಂತ ಹುಲಿಗಳು, ಸಿಂಹಗಳು, ಹೋರಾಟಗಾರರು ಎಲ್ಲರೂ ಇದ್ದಾಗ್ಯೂ ನಮ್ಮ ಹಳ್ಳಿಯಲ್ಲಿ ಈಗಲೂ ಕೂಡ ಅಸ್ಪೃಶ್ಯತೆ ಇದೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದೆ ಒಂದು, ನಾವು ಮಾಡ್ತಾ ಇರೋದು ಒಂದು ಅಂತ ಅನ್ನಿಸ್ತಾನೆ ಇಲ್ವ? ಈಗ್ಲೂ ಅದನ್ನೇ ಕಂಟಿನ್ಯೂ ಮಾಡೋಣ. ಅವರು ಹೇಳಿದ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ?
ಅರೆ ಇಷ್ಟು ಬಾಬಾ ಸಾಹೇಬರು ಒಬ್ಬರೇ ಇಷ್ಟು ಕೋಟಿ ಜನಗಳನ್ನ ಒಂದು ಕಂಫರ್ಟ್ ಝೋನ್ಗೆ ತಂದ್ರು ಅಂದ್ರೆ ಈಗ ಇಷ್ಟು ಕೋಟಿ ಜನರು ಸೇರ್ಕೊಂಡು ನಮ್ಮ ಸಮುದಾಯಗಳನ್ನ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಸಮಾಜವನ್ನ ಒಂದು ಕಂಫರ್ಟ್ ಝೋನ್ಗೆ ತರಕಾಗ್ತಾ ಇಲ್ಲ ಅಂದ್ರೆ ಅವ್ರು ಏನೋ ಬೇರೆ ಹೇಳಿದ್ದಾರೆ, ನಾವೇನೋ ಬೇರೆ ಮಾಡ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ರೀತಿಯ ಎಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ರು ಪ್ರಯೋಜನ ಆಗುದಿಲ್ಲ ಬಂಧುಗಳೇ. ಕೊನೆಯದಾಗಿ ನನ್ನ ಮಾತು, ನಾವು ಯಾರನ್ನ ಮನುವಾದಿಗಳು ಅಂತ ವಿರೋಧ ಮಾಡ್ತೀವೋ ಅವ್ರಿಗೊಂದು ಸ್ಪಷ್ಟವಾದ ಗೋಲ್ ಇದೆ, ಗುರಿ ಇದೆ, ದೊಡ್ಡ ಗುರಿ ಇದೆ. ಅದೇನು ಅಂದ್ರೆ ಭಾರತ ದೇಶವನ್ನ ಹಿಂದೆ ಇದ್ದಂತೆ ಹಿಂದೂ ರಾಷ್ಟ್ರ ಮಾಡಬೇಕು, ಭಾರತವನ್ನ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನುವಂತಹ ಬಹಳ ದೊಡ್ಡ ಆಸೆ, ಬಹಳ ದೊಡ್ಡ ಗುರಿ ಮನುವಾದಿಗಳಿಗೆ ಇದೆ. ಇದೇ ಇಲ್ವೋ ಅವ್ರಿಗೆ? ಇದೆ. ಹಿಂದೂ ರಾಷ್ಟ್ರ ಅಂದ್ರೆ ಏನು, ಅಥವಾ ರಾಮ ರಾಜ್ಯ ಅಂದ್ರೆ ಏನು? ಹಿಂದೂ ರಾಷ್ಟ್ರ ಅಂದ್ರೆ ಜಾತಿ ವ್ಯವಸ್ಥೆ ಪುನರ್ಗಟ್ಟಿಗೊಳ್ತಕ್ಕಂಥದ್ದು ಹಿಂದೂ ರಾಷ್ಟ್ರ ಅಂತ. ಯಾಕಂದ್ರೆ ಹಿಂದೂ ಧರ್ಮ ಅಂದ್ರೆ ಚಾತುರ್ವರ್ಣ ವ್ಯವಸ್ಥೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಬಿಟ್ಟಿದ್ದಾರೆ, ಹಿಂದೂ ಧರ್ಮ ಅಂದ್ರೆ ಚಾತುರ್ವರ್ಣ ವ್ಯವಸ್ಥೆ. ನಾನು ಮೊದಲೇ ಹೇಳಿದ್ದೀನಿ, ಅದನ್ನು ರಿಪೀಟ್ ಮಾಡ್ತಾ ಇದ್ದಾರೆ. ಅಶೋಕ್ ಸರ್ ಬಾಬಾ ಸಾಹೇಬರ ವೇಷಧಾರಿಯಾಗಿ ಅವರೊಂದು ಬೆಳಕು ಅನ್ನುವಂತ ಚಾನೆಲ್ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೇಷಧಾರಿಯಾಗಿ ನಿಮ್ಮ ಮುಂದೆ ಟಿವಿಯಲ್ಲಿ ಮುಂದೆ ಬರ್ತಕ್ಕಂಥ ಸೀನನ್ನ ಅವರೇ ಸ್ವಇಚ್ಛೆಯಿಂದ ಮೊಟ್ಟ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ವೇಷ ಹಾಕೊಂಡು ನಿಮ್ಮ ಮುಂದೆ ಬಂದು ಬಾಬಾ ಸಾಹೇಬರು ಹೇಳಿದಂತ ಕೆಲವು ವಿಚಾರವನ್ನು 1.5 ನಿಮಿಷಗಳ ಕಾಲ ಹೇಳಿದ್ದಾರೆ. ಅವರ ಮೈ ಮೇಲೆ ಮೊಟ್ಟ ಮೊದಲು ಬಾಬಾ ಸಾಹೇಬರು ವೇಷ ಹಾಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಆ ಅವಕಾಶವನ್ನ ಮಿಸ್ ಮಾಡಬೇಡ್ರಿ. ಯಾಕಂದ್ರೆ ಅಂತ ದೊಡ್ಡ ಕಲಾವಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾತ್ರಧಾರಿಯಾಗಿ ಇಲ್ಲಿ ನಿಂತು ನಾಳೆಯಿಂದ ಅದು ವೆಬ್ ಸೀರೀಸ್ ಆಗಿ ಸಿನಿಮಾ ಆಗಿ ಬರುತ್ತೆ. ಮೊಟ್ಟ ಮೊದಲನೇ ಸೀನು ಇಲ್ಲಿ ಕಲಬುರಗಿನಲ್ಲಿ ನಿಮ್ಮೆಲ್ಲರ ಮುಂದೆ ಇತ್ತು ಅನ್ನೋದನ್ನ ಶೂಟ್ ಮಾಡ್ಲಿಕ್ಕೆ ಇವರು ಬಂದಿದ್ದಾರೆ. ಓಕೆ, ಆ ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳಿ ಅಂತ ಆಯೋಜಕರು ಹೇಳಿದ್ರು. ಪ್ಲೀಸ್ ವೇಟ್ ಮಾಡಿ, ಸರ್ ಬರ್ತಾರೆ ಈಗ. ಓಕೆ, ಅದಕ್ಕೆ ಅವರು ಕಡಿಮೆ ಮಾತಾಡೋಗಿದ್ದಾರೆ. ಸೊ ಬಂಧುಗಳೇ, ಈ ದೇಶದ ಶೋಷಿತ ಸಮುದಾಯದ ಸಮಸ್ಯೆಗಳು ಸರಿಯಾಗಬೇಕು ಅಂದ್ರೆ ಪ್ರಬುದ್ಧ ಭಾರತ ಆಗಬೇಕು ಹೊರತು ಹಿಂದೂ ಭಾರತ ಆಗಬಾರದು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಆಗಿತ್ತು. ಹಿಂದೂ ಭಾರತ ಅಥವಾ ಹಿಂದೂ ರಾಷ್ಟ್ರ ಅಂದ್ರೆ ಬೇರೆ ಏನೂ ಇಲ್ಲ. 4 ವರ್ಣಗಳಿದ್ರೆ 4 ವರ್ಣಗಳಿಗೆ 4 ಕೆಲಸಗಳನ್ನ ಬೇರೆ ಕೊಟ್ಬಿಟ್ಟಿದ್ದಾರೆ ಅಥವಾ ಶಾಸ್ತ್ರ ಕಲ್ಪಿಸಿದೆ. ಅದನ್ನ ಬಾಯಿ ಮುಚ್ಕೊಂಡು ಮಾಡಬೇಕು ಅಂತ 2000 ವರ್ಷಗಳ ಕಾಲ ಈ ದೇಶದ ಮೂಲ ನಿವಾಸಿಗಳನ್ನ 6000 ಜಾತಿಗಳನ್ನಾಗಿ ಮಾಡಿ ಅವರಿಂದ ಶಿಕ್ಷಣ ಕಿತ್ಕೊಂಡು, ಅವರಿಂದ ಉದ್ಯೋಗ ಕಿತ್ಕೊಂಡು, ಅವರಿಂದ ಹಕ್ಕು ಅಧಿಕಾರಗಳನ್ನ ಕಿತ್ಕೊಂಡು, ಒಂದೊಂದು ಜಾತಿಗೊಂದೊಂದು ಕುಲ ಕಸಬುಗಳನ್ನು ಕೊಟ್ಟು 2000 ವರ್ಷಗಳ ಕಾಲ ಹುಟ್ಟಿದ ಗ್ರಾಮದಲ್ಲೇ ಸಾಯೋ ರೀತಿ ಮಾಡಿದ್ರಲ್ಲ, ಅದನ್ನ ವಾಪಸ್ ತರ್ತೀವಿ ಅಂತ ಹೇಳ್ತಾ ಇಲ್ಲ ಅವರು. ರುಚಿಯಾಗಿದೆ ಕೇಳಿಸ್ಕೊಳಕ್ಕೆ ಅಂತ ಹೇಳಿ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಸೀರಿಯಸ್ ಆಗಿ ಅರ್ಥ ಮಾಡ್ಕೊಂಡು, ಈಗ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಅವರು ಹೊರಟ್ರೆ ಕರ್ನಾಟಕದ ಯಾವ ಸಮುದಾಯದವರು ಅದನ್ನು ಅಪೋಸ್ ಮಾಡ್ತಾರೆ? ಭಾರತ ಬಿಟ್ಟಿದ್ರಿ ಸದ್ಯಕ್ಕೆ. ಓಬಿಸಿಗಳು ಅಪೋಸ್ ಮಾಡ್ತಾರ ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತಂದ್ರೆ? ಬಿಜೆಪಿಲಿರೋ ಓಬಿಸಿಗಳಾಗ್ಬೋದು, ಕಾಂಗ್ರೆಸ್ಲಿರೋ ಓಬಿಸಿಗಳಾಗ್ಬೋದು, JDS ಇರೋ ಓಬಿಸಿಗಳಾಗ್ಬೋದು. ನಾನು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಮಾತಾಡ್ತಾ ಇದ್ದೀನಿ. ನಾಳೆ ಈ ದೇಶ ಪ್ರಪಂಚದಲ್ಲಿ ಕ್ರೈಸ್ತರ ದೇಶಗಳು ಒಂದಷ್ಟಿದೆ, ಮುಸಲ್ಮಾನರ ದೇಶಗಳು ಒಂದಷ್ಟಿದೆ. ಭಾರತ ಏಕೈಕ ಹಿಂದೂಗಳಿರ್ತಕ್ಕಂಥ ದೇಶ. ಯಾಕೆ ನಾವು ಇದನ್ನ ಹಿಂದೂ ರಾಷ್ಟ್ರ ಅಂತ ಕರಿಬಾರ್ದು ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಕನ್ವಿನ್ಸ್ ಆಗ್ಬಿಡ್ತದೆ. ಹೌದು, ಕ್ರೈಸ್ತರಿರೋ ದೇಶ ಕ್ರೈಸ್ತ ರಾಷ್ಟ್ರ ಆಗೋದಾದ್ರೆ, ಮುಸಲ್ಮಾನರ ದೇಶ ಮುಸ್ಲಿಂ ದೇಶ ಆಗೋದಾದ್ರೆ, ಹಿಂದೂಗಳೇ ಇರ್ತಕ್ಕಂಥ ದೇಶ ಹಿಂದೂ ರಾಷ್ಟ್ರ ಆಗ್ಲಿ ಬಿಡ್ರಿ, ನೋ ಪ್ರಾಬ್ಲಮ್ ಅಂತ ಹೆಚ್ಚು ಕಡಿಮೆ ಎಲ್ಲ OBC ಕಮ್ಯುನಿಟಿಗಳು ಒಪ್ಪಿಕೊಳ್ಳುವ ರೀತಿಯಲ್ಲಿ ಒಂದು ವಾತಾವರಣವನ್ನು ಈಗಾಗಲೇ ನಿರ್ಮಾಣ ಮಾಡಿದಾರೋ ಇಲ್ವೋ? ಮಾಡಿದಾರ? ನಿನ್ನೆ ನಮ್ಮ ಸಿದ್ದರಾಮಯ್ಯ ಸರ್ ಹೇಳ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು.
ಅವ್ರದ್ದು ಗೋಡ್ಸೆ ಹಿಂದುತ್ವ, ನಮ್ದು ಗಾಂಧಿ ಹಿಂದುತ್ವ ಅಂತ ಹೇಳಿದಾರೆ ಪಾಪ ಅವರು. ಅಂದ್ರೆ ಹಿಂದುತ್ವನೇ, ನಾವು ಹಿಂದೂಗಳೇ ಅಂತ ಪಾಪ ಹೇಳ್ಕೊಂಡಿರೋದ್ರಿಂದ ಈ ದೇಶವನ್ನು ಹಿಂದೂ ರಾಷ್ಟ್ರ ಅಂತ ಮಾಡಿದ್ರೆ ಯಾವುದೇ ಮನುವಾದಿ ಪಕ್ಷದಲ್ಲಿರ್ತಕ್ಕಂಥ OBC ಸಮುದಾಯಗಳು ಕಾಯ ವಾಚ ಮನಸ ಒಪ್ಕೊಳ್ತಾರೆ. ಆದರೆ ಕೆಲವು ಬೆರಳೆಣಿಕೆ ಎಷ್ಟು ಜನ ಈ ಸತ್ಯಂಪೇಟೆ ಸರ್ ಕೂತಿದ್ದಾರೆ, ಇನ್ಯಾರೋ ಒಂದಷ್ಟು ಜನ OBC ಸಮುದಾಯದಲ್ಲಿ ಬೆರಳೆಣಿಕೆ ಎಷ್ಟು ಮಂದಿ ಅಪೋಸ್ ಮಾಡ್ಬೋದು ವಿನಃ ಒಂದು ಸಮುದಾಯವಾಗಿ OBCಗಳು ಇದನ್ನ ಹಿಂದೂ ರಾಷ್ಟ್ರ ಅಂತ ಮಾಡಿದ್ರೆ ಬೀದಿಗಿಳಿದು ಹೋರಾಟ ಮಾಡ್ತಾರೋ ಒಪ್ಕೋತಾರ, ಖುಷಿಯಾಗಿ ಒಪ್ಕೋತಾರ. ಯಾಕಂದ್ರೆ ಹಿಂದೂದವ್ರು ಪೂಜೆ ಮಾಡ್ತಾ ಇದೀವಿ, ಹಿಂದೂಗಳ ಹೆಸರು ಇಟ್ಕೊಂಡಿದೀವಿ, ಹೌದು ನಾವು ಹಿಂದೂನೇ, ಹಿಂದೂ ರಾಷ್ಟ್ರ ಆಗ್ಲಿ ಬಿಡ್ರಿ ಅಂತ ಒಪ್ಕೊಳ್ತಾರೆ. ಇನ್ನು ನಮ್ಮ ಸೋದರ ಸಮುದಾಯ ಶೆಡ್ಯೂಲ್ ಟ್ರೈಬ್ ಹಿಂದೂ ರಾಷ್ಟ್ರ ಮಾಡ್ತೀವಿ, ಹಿಂದೂ ರಾಷ್ಟ್ರ ಅಂದ್ರೆ ರಾಮರಾಜ್ಯ, ರಾಮರಾಜ್ಯ ಅಂದ್ರೆ ನಿಮ್ಮ ವಾಲ್ಮೀಕಿ ಬರೆದಿರ್ತಕ್ಕಂಥ ರಾಮಾಯಣ ಅಂತ ಅವ್ರನ್ನ ಸೆಂಟಿಮೆಂಟ್ ಅಲ್ಲಿ ಕಟ್ಟಿ ಹಾಕಿ ಹಿಂದೂ ರಾಷ್ಟ್ರ ಮಾಡೋದ್ರಿಂದ ಶೆಡ್ಯೂಲ್ಡ್ ಟ್ರೈಬ್ ಅವರು ಕೂಡ ಏನ್ ಬೇಜಾರು ಮಾಡ್ಕೊಳ್ಳಲ್ಲ. ನನ್ನ ಪ್ರಕಾರ ಮಾಡ್ಕೋತಾರ, ರೆಡಿ ಮಾಡಿಲ್ವಾ? ನಾನು ಎಲ್ಲಾ ಸಮುದಾಯಗಳಲ್ಲೂ ಕೆಲವರು ಪ್ರಜ್ಞಾವಂತರನ್ನ ಹೊರತುಪಡಿಸಿ ಮಾತಾಡ್ತಾ ಇದ್ದೀನಿ. ಸಾಮೂಹಿಕವಾಗಿ ನಮ್ಮ ಸಮುದಾಯಗಳನ್ನ ಮೆಸ್ಮರೈಸ್ ಮಾಡಿ ದೇವರು ಧರ್ಮದ ಹೆಸರಲ್ಲಿ ಭಯ ಹುಟ್ಟಿಸಿ ಕಟ್ಟಾಕ್ಬಿಟ್ಟಿದ್ದಾರೆ. ಅಷ್ಟು ಸುಲಭವಾಗಿ ದೇವರ ಧರ್ಮದಿಂದ ಆಚೆ ಬರೋಕ್ಕೆ ಧೈರ್ಯ ಮಾಡದೇ ಇರ್ತಕ್ಕಂಥ ರೀತಿಯಲ್ಲಿ ಅವ್ರನ್ನ ಸಂವಿಧಾನ ಇದ್ದಾಗಲೂ ಮೆಸ್ಮರೈಸ್ ಮಾಡಿಟ್ಟಿರೋದ್ರಿಂದ ಶೆಡ್ಯೂಲ್ ಟ್ರೈಬ್ ಸಮುದಾಯಕ್ಕೂ ಕೂಡ ಹಿಂದೂ ರಾಷ್ಟ್ರ ಆಗುತ್ತೆ ಅಂದ್ರೆ ಅವ್ರಿಗೆ ಏನ್ ಬೇಜಾರಾಗಲ್ಲ. ಇನ್ನು ಇದನ್ನು ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂದ್ರೆ ಶೆಡ್ಯೂಲ್ಡ್ ಕಾಸ್ಟ್ ಅಲ್ಲಿ ಟಚಬಲ್ ಕಮ್ಯುನಿಟಿಗಳಿದೆ, ಅನ್ಟಚಬಲ್ ಕಮ್ಯುನಿಟಿ ಇದೆ. ಈ ಟಚಬಲ್ ಕಮ್ಯುನಿಟಿ ಸೋದರ ಸಮುದಾಯಗಳ ತಲೆವರೆಗೂ ಕೂಡ ದೇವರ ಬಗ್ಗೆ ಧರ್ಮದ ಬಗ್ಗೆ ಒಂದು ಭಯವನ್ನ ಇರಿಸಿರೋದ್ರಿಂದ ಆ ಸಮುದಾಯಗಳು ಕೂಡ ಅದನ್ನ ಕಾಯ ವಾಚ ಮನಸ ಒಪ್ಕೊಳ್ಳಕ್ಕೆ ಸಿದ್ಧವಾಗಿದ್ದಾರೆ. ಅಕಸ್ಮಾತ್ ಈ ತಾರತಮ್ಯವನ್ನ, ಈ ಅಸಮಾನತೆಯನ್ನ, ಈ ಅವೈಜ್ಞಾನಿಕವಾದಂತ ರೀತಿಯಲ್ಲಿ ಸಮುದಾಯಗಳನ್ನ ಒಡೆಯೋದನ್ನ ವಿರೋಧ ಮಾಡಬಹುದಾದವರು ಯಾರು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡಿಕೊಂಡಿರಬಹುದಾದಂತಹ ಈ ದೇಶದಲ್ಲಿರ್ತಕ್ಕಂಥ ಅಸ್ಪೃಶ್ಯ ಸಮುದಾಯಗಳು ಮಾತ್ರ. ಆದರೆ ಆ ಅಸ್ಪೃಶ್ಯ ಸಮುದಾಯಗಳನ್ನು ಕೂಡ ಇವತ್ತು ಭಾಗ ಮಾಡುವಂತಹ, ಭೇದ ಮಾಡುವಂತಹ ರೀತಿಯಲ್ಲಿ ಇಡೀ ದೇಶದಲ್ಲಿ